ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ರಾಕ್ಲೈನ್ ಮಾಲ್ ಅನ್ನು ಸೀಲ್ ಮಾಡಲಾಗಿತ್ತು. ಇದೀಗ ಹೈಕೋರ್ಟ್ ಸೂಚನೆಯ ಮೇರೆಗೆ ಬಿಬಿಎಂಪಿ ಸೀಲ್ ಅನ್ನು ಓಪನ್ ಮಾಡಬೇಕಿದೆ. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ಗೆ ಬಿಗ್ ರಿಲೀಫ್. ಇದು ರಾಕ್ಲೈನ್ ಮಾಲ್ ಸೀಲ್ ತೆರವಿಗೆ ಇದೀಗ ಹೈಕೋರ್ಟ್ ಆದೇಶವನ್ನ ಮಾಡಿದೆ. ತಕ್ಷಣವೇ ಸೀಲ್ ಅನ್ನ ತೆರವು ಮಾಡಬೇಕು ಅಂತ ಬಿಬಿಎಂಪಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ವ್ಯಾಪಾರಕ್ಕೆ ಯಾವುದೇ ರೀತಿಯ ತೊಂದರೆಗಳನ್ನ ಮಾಡಕೂಡದು ಅಂತ ಕೂಡ ಸೂಚಿಸಲಾಗಿದೆ. ತೆರಿಗೆ ಹಣದ ವಿಚಾರವಾಗಿ ಪ್ರತ್ಯೇಕವಾಗಿ ನೀವು ಅರ್ಜಿ ಸಲ್ಲಿಸಬಹುದು ಅಂತ ಬಿಬಿಎಂಪಿಗೆ ತಿಳಿಸಿದೆ. ಬಿಬಿಎಂಪಿ ಸೂಚನೆ ನೀಡಿರುವಂತಹ ಹೈಕೋರ್ಟ್ ಬಿಬಿಎಂಪಿ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ರು ರಾಕ್ಲೈನ್ ವೆಂಕಟೇಶ್ ಅವರು. ರಾಕ್ಲೈನ್ ವೆಂಕಟೇಶ್ ಅವರ ಒಂದು ಸಂಸ್ಥೆ, ಅದು ಒಂದು ಮಾಲ್ ಅದು. ಸೊ ಈ ಮಾಲ್ನ ವಿರುದ್ಧವಾಗಿ ತೆರಿಗೆ ವಂಚನೆಯ ಆರೋಪ ಹಿನ್ನೆಲೆಯಲ್ಲಿ ಏಕಾಏಕಿ ಬಿಬಿಎಂಪಿ ಅಧಿಕಾರಿಗಳು ಬಂದು ಅದನ್ನ ಸೀಲ್ ಮಾಡಿದ್ರು. ಆ ನಂತರದಲ್ಲಿ ಎಲ್ಲ ವ್ಯಾಪಾರ ವಹಿವಾಟುಗಳು ಕೂಡ ಸ್ತಬ್ಧಗೊಂಡಿತ್ತು. ಸೊ ಕಳೆದ ಬುಧವಾರ ನಡೆದಂತಹ ಪ್ರಕರಣ ಇದು. ಈ ಸಂಬಂಧಿತವಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ರಾಕ್ಲೈನ್ ವೆಂಕಟೇಶ್ ಅವರು. ನನಗೆ ಯಾವುದೇ ರೀತಿಯ ಕಾರಣಗಳನ್ನ ಕೊಡದೆ, ನೋಟಿಸ್ ಅನ್ನ ಕೊಡದೆ ಏಕಾಏಕಿಯಾಗಿ ಬಂದು ನೀವು ತೆರಿಗೆ ವಂಚನೆ ಮಾಡಿದ್ದೀರಿ ಅಂತ ಹೇಳ್ತಾರೆ. ಇದು ಸರಿಯಾದಂತಹ ನಡೆಯಲ್ಲ. ಸೊ ಈ ವಿರುದ್ಧವಾಗಿ ನೀವು ಕ್ರಮ ತೆಗೆದುಕೊಳ್ಬೇಕು ಅಂತ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದರಂತೆ ಹೈಕೋರ್ಟ್ ಇವತ್ತು ಒಂದು ತೀರ್ಪನ್ನ ಕೊಟ್ಟಿದೆ. ನನಗೆ ಅದೇನು ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ಅವರು ಒಂದು ಬೀಗ ಹಾಕಿದ್ರು, ಅವ್ರ ಉದ್ದೇಶ ಏನು ಅನ್ನೋದು ನನಗೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಟ್ಯಾಕ್ಸೇಷನ್ ಫಿಕ್ಸ್ ಮಾಡಿರೋ ವಿಷಯದಲ್ಲಿ ಡಿಸ್ಪ್ಯೂಟ್ ಇತ್ತು. ಅಲ್ಲಿ ಅವಾಗ ಅಸೆಸ್ಮೆಂಟ್ ಮಾಡುವಾಗ ಮಾಲ್ ಇದೆ. ಮಾಲ್ನ ಯಾವುದೇ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ನಾವು ಪರ್ಮಿಷನ್ ತಗೊಳ್ಳೇಬೇಕು. ಮುನ್ಸಿಪಲ್ ಇಂದ ನಮಗೆ ಕಾರ್ಪೊರೇಷನ್ ಇಂದ ಪ್ಲಾನ್ ಸ್ಯಾಂಕ್ಷನ್ ಆಗಿದೆ. ನಾವು ಅದ್ರ ಪ್ರಕಾರ ಕಟ್ತೀವಿ ಬಿಲ್ಡಿಂಗ್. ಸೊ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡುವಾಗ ಎಲ್ಲ ಚೆಕ್ ಮಾಡಿಕೊಂಡು ಕೊಟ್ಟಿದ್ದಾರೆ. ವೈಲೇಷನ್ ಎಲ್ಲೂ ಆಗಿಲ್ಲ. ಅದನ್ನು ನಾವು ಟೆನೆಂಟ್ಗೆ ಅದೇ ಕೊಟ್ಟರೆ ಟೆನೆಂಟ್ಗಳು ಬರೋದು. ಒಂದು 6-7 ವರ್ಷ 8 ವರ್ಷ ಏನು ಟ್ಯಾಕ್ಸ್ ಕಟ್ಕೊಂಡ್ ಬರ್ತಾ ಇದ್ವಿ. ಅವತ್ತಿನ ಪ್ರಕಾರ ಕಾರ್ಪೊರೇಷನ್ ಏನು ಹೇಳಿತ್ತು ಕಟ್ಕೊಂಡ್ ಬರ್ತಾರೆ. ಒಬ್ರು ಬಂದು ಅಬ್ನಾರ್ಮಲ್ ಆಗಿ ಟ್ಯಾಕ್ಸ್ ಕಟ್ಟಬೇಕು ಅಂತ ನಮಗೆ ಆದೇಶ ಬಂತು ಬಿಬಿಎಂಪಿ ಇದರಿಂದ, ಲೋಕಲ್. ನಾವು ಹೇಳಿದ್ವಿ, ಸಡನ್ ಆಗಿ ಇಷ್ಟೊಂದು ಟ್ಯಾಕ್ಸ್ ಕಟ್ಟು ಅಂತ ಕೇಳ್ತಾ ಇದ್ದೀರಲ್ಲ, ಇದು ಯಾವ ತರ ಇದು ಅಂತ ನಮಗೂ ಆಶ್ಚರ್ಯ ಆಗಿ ನಾವು ಕೇಳಿದ್ವಿ ಅವ್ರನ್ನ. ಅವ್ರು ಹೇಳಿದ್ರು, ನಿಮ್ದು 7 ಫ್ಲೋರ್ ಇದೆಯಲ್ಲ. ನಮ್ದು 7 ಫ್ಲೋರ್ ಇಲ್ಲ ಸ್ವಾಮಿ, ನೋಡಿ ಇಲ್ಲಿ ಬಿಬಿಎಂಪಿ ಸ್ಯಾಂಕ್ಷನ್ ಪ್ಲಾನ್ ಪ್ರಕಾರ ಏನಿದೆಯೋ ಅದು ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ವಿ. ಸೊ ಅದನ್ನ 4 ಫ್ಲೋರ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು ಕೆಳಗಿಂದ ನೋಡ್ಕೊಂಡು ಅವರು 4 ಫ್ಲೋರ್ ಇದೆ ಪ್ಲಸ್ 3, ಸೊ ಟೋಟಲ್ 7 ಫ್ಲೋರ್ಗೆ ಲೆಕ್ಕ ಆಗ್ಬಿಟ್ಟು ಗ್ರೌಂಡ್ ಫ್ಲೋರ್ ಎಷ್ಟು ಬರುತ್ತೆ ಅದು ಇಂಟು 7 ಅಂತ ಹಾಕೊಂಡು ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ, ಯಾರೋ ಬಿಬಿಎಂಪಿಯಿಂದ ನೋಟಿಸ್ ಬಂದಿದೆ ಅಂತ ನಾವು ಓಪನ್ ಮಾಡ್ತೀವಿ. ನೋಡಿದ್ರೆ ಏನು ಖಾಲಿ ಕವರ್. ಇದನ್ನ ನಮಗೆ ಅರ್ಥ ಆಗಿ ಅದನ್ನು 1-2 ಕವರ್ ಹಂಗೆ ಇಟ್ಟು ನಮ್ಮ ಅಡ್ವೊಕೇಟ್ಗೆ ಕೊಟ್ಟಿವಿ. ನಾವು ಆ ಸಂದರ್ಭದಲ್ಲಿ ನಾವು ಇದು ಸವಾಸ ಬೇಡ, ಇದು ಕೋರ್ಟ್ಗೆ ಹೋಗ್ಬಿಡೋಣ ಅಂತ ನಮ್ಮ ಅಡ್ವೊಕೇಟ್ ಹೇಳಿದ ತಕ್ಷಣ ಇಷ್ಟೆಲ್ಲ ನಾವು ಕಟ್ಟಕ್ಕೂ ಆಗಲ್ಲ, ನಾವು ಬಿಲ್ಡಿಂಗ್ನೇ ಮಾರಬೇಕು, 12-13 ಕೋಟಿ ರೂಪಾಯಿ ಎಲ್ಲ ಕಟ್ಟಬೇಕು ಅಂದರೆ ನಮ್ಮ ಡಿಸ್ಪ್ಯೂಟ್ ಏನೋ ಅವ್ರ ಡಿಸ್ಪ್ಯೂಟ್ ಏನೋ ಅನ್ನೋದನ್ನು ಚರ್ಚೆ ಆಗಿ ಕೋರ್ಟಲ್ಲಿ ಸಾಹೇಬ್ರು ಏನು ಮಾಡಿದ್ರು, ಮೊದಲು ಯಾವ ಡಿಸ್ಪ್ಯೂಟ್ ಇದೆ ಫಸ್ಟ್ ನೀವು ಟ್ಯಾಕ್ಸೇಷನ್ ಫಿಕ್ಸ್ ಮಾಡಬೇಕು ಅಂದರೆ ಮೆಜರ್ಮೆಂಟ್ ಇಬ್ಬರಿಗೂ ಟ್ಯಾಲಿ ಆಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ರಾಕ್ಲೈನ್ ವೆಂಕಟೇಶ್ ಅವರ ಹೇಳೋ ಪ್ರಕಾರವಾಗಿ ನಾವು ಯಾವುದೇ ಟ್ಯಾಕ್ಸ್ ಅನ್ನ ಉಳಿಸ್ಕೊಂಡಿಲ್ಲ ಅಂತ, ಆದ್ರೆ ಬಿಬಿಎಂಪಿ ಟ್ಯಾಕ್ಸ್ ಪಾವತಿ ಮಾಡಬೇಕು ಅಂತ ಏನು ಸೀಲನ್ ಮಾಡಿತ್ತು. ಸೊ ಇದೀಗ ಹೈಕೋರ್ಟ್ ಈ ವಿಚಾರವಾಗಿ ಏನ್ ಹೇಳಿದೆ? ಖಂಡಿತವಾಗಿದ್ದೀವಿ. ಯಾಕೆಂದ್ರೆ ಪ್ರಮುಖವಾಗಿ ಬಿಬಿಎಂಪಿ ವರ್ಸಸ್ ರಾಕ್ಲೈನ್ ವೆಂಕಟೇಶ್ ಇಬ್ಬರ ಜಟಾಪಟಿ ಕೂಡ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಅಂದ್ರೆ ಕಳೆದ 2 ದಿನಗಳ ಹಿಂದೆ ಬಿಬಿಎಂಪಿ ಅಧಿಕಾರಿಗಳು ರಾಕ್ಲೈನ್ ಮಾಲ್ ಅನ್ನ ಸೀಲ್ ಮಾಡ್ಲಿಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಈಗಾಗಲೇ ಇತ್ಯರ್ಥ ಆಗಿದೆ. ಇತ್ಯರ್ಥ ಆಗಿರೋ ಹಿನ್ನೆಲೆಯಲ್ಲಿ ನಾವು ಇದಕ್ಕೆ ಏನೋ ಮಾಲ್ ಏನಿತ್ತು ಮಾಲನ್ನ ಬೀಗವನ್ನು ಹಾಕ್ತಿವಿ ಅಂತೇಳಿ ಸೀಲನ್ನ ಹಾಕಿದ್ರು. ಸೀಲನ್ನ ಹಾಕಿದ ಬಳಿಕ ಅದನ್ನ ಪ್ರಶ್ನೆ ಮಾಡಿ, ಅಂದ್ರೆ ಬಿಬಿಎಂಪಿ ಅಧಿಕಾರಿಗಳ ಕ್ರಮ ಏನಿತ್ತು ಆ ಕ್ರಮವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಇವತ್ತು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ತುರ್ತು ಅರ್ಜಿ ವಿಚಾರಣೆ ಮಾಡಬೇಕು ಅಂತ ಹೈಕೋರ್ಟ್ ನಲ್ಲಿ ಮನವಿಯನ್ನು ಕೂಡ ಮಾಡಲಾಯಿತು. ಮನವಿಯನ್ನು ಮಾಡಿದ ಬಳಿಕ ಇವತ್ತು ತುರ್ತಾಗಿ ಅರ್ಜಿಯನ್ನು ವಿಚಾರಣೆ ಮಾಡಿದ ಹೈಕೋರ್ಟ್ ಏಕಸದಸ್ಯ ಪೀಠ ಒಂದಷ್ಟು ಮಾಹಿತಿಗಳನ್ನು ಕೂಡ ನೀಡಿರುವಂತದ್ದು. ಯಾಕೆಂದ್ರೆ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಬಿಬಿಎಂಪಿ ಅಧಿಕಾರಿಗಳು ಪ್ರತ್ಯೇಕವಾಗಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಜೊತೆಗೆ ಅದಕ್ಕೆ ವಾದ ಪ್ರತಿವಾದನ ಕೂಡ ಸಲ್ಲಿಕೆ ಮಾಡಲಿಕ್ಕೆ ಒಂದು ಅವಕಾಶಗಳಿದಾವೆ. ಆದ್ರೆ ಈ ರೀತಿ ಏಕಾಏಕಿ ಅರ್ಜಿ ಇತ್ಯರ್ಥ ಆಗಿದೆ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನ ನೀಡಿ ಏನು ಮಾಲ್ ಏನಿತ್ತು ಮಾಲನ್ನ ಕ್ಲೋಸ್ ಮಾಡುವಂತದ್ದು ಸರಿಯಲ್ಲ. ಜೊತೆಗೆ ಆ ರೀತಿಯ ಮಾಲ್ ಏನಿತ್ತು ಅದನ್ನ ಕೂಡಲೇ ಓಪನ್ ಮಾಡಬೇಕು. ಜೊತೆಗೆ
ವ್ಯಾಪಾರ ವಹಿವಾಟುಗಳಿರ್ತವೆ, ವ್ಯಾಪಾರ ವಹಿವಾಟುಗಳಿಗೆ ಯಾವುದೇ ರೀತಿಯ ತೊಂದರೆಗಳನ್ನ ಮಾಡಬಾರ್ದು ಅಂತೇಳಿ ಅವರು ಈಗ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ಸೂಚನೆಯ ಪ್ರಕಾರ ಹೈಕೋರ್ಟ್ನ ಸೂಚನೆಯ ಮೇರೆಗೆ ಇವಾಗ ಏನು ಬಿಬಿಎಂಪಿ ಅಧಿಕಾರಿಗಳು ಆ ಸೀಲನ್ನು ಹಾಕಿದಂತ ಸೀಲನ್ನ ಈಗ ಓಪನ್ ಮಾಡಬೇಕು. ಜೊತೆಗೆ ಮುಂದಿನ ಪ್ರಕಾರ ಅಂದ್ರೆ 12 ಕೋಟಿ ತೆರಿಗೆಯನ್ನು ಉಳಿಸ್ಕೊಂಡಿದ್ದಾರೆ ಅಂತೇಳಿ ಏನು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಮತ್ತು ಆರೋಪಗಳನ್ನ ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅದನ್ನ ಮತ್ತೆ ಹೈಕೋರ್ಟ್ನಲ್ಲಿ ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಅದಕ್ಕೆ ಪೂರಕವಾದ ದಾಖಲೆಗಳಿರ್ಬೋದು ಮತ್ತು ವಾದ ಮತ್ತು ಪ್ರತಿವಾದನ ಮಂಡಿಸಲಿಕ್ಕೆ ಅವಕಾಶಗಳಿದಾವೆ ಅಂತೇಳಿ ಈಗ ಏಕಸದಸ್ಯ ಪೀಠ ಹೇಳಿದೆ. ಹೈಕೋರ್ಟ್ನಲ್ಲಿ ಕೂಡ ಅದು ಅರ್ಜಿ ವಿಚಾರಣೆ ಮುಂದಿನ ದಿನಮಾನಗಳಲ್ಲಿ ಬರಬೇಕಿರುವಂತ ತತ್ಕ್ಷಣದ ಮಾಹಿತಿಗಳ ಪ್ರಕಾರ ಮತ್ತು ತತ್ಕ್ಷಣದ ಆದೇಶದ ಪ್ರಕಾರ ಈಗ ಮಾಲನ್ನ ಓಪನ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ತೊಂದರೆ ತೊಡಕುಗಳು ಯಾವುದು ಕೂಡ ಇಲ್ಲ. ಸದ್ಯಕ್ಕೆ ತಕ್ಷಣವೇ ಓಪನ್ ಮಾಡಿ ಅಲ್ಲಿನ ವ್ಯಾಪಾರ ವಹಿವಾಟುಗಳೇನಿತ್ತು ಅದನ್ನ ಮುಂದುವರಿಸಲಿಕ್ಕೆ ಈಗ ಹೈಕೋರ್ಟ್ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.